ಆದರೆ ಇಲ್ಲಿ ಇನ್ನೊಬ್ಬರು ಆರೋಗ್ಯನ ಕೆಡಿಸ್ಬೇಕಿತ್ತು, ಅದಕ್ಕೆ ಈ ಮಾತ್ರೆ. ಯಾರದು? ಇನ್ಯಾರಿದ್ದಾರೆ? ಆ ಬೆಳ್ಳಿನೇ. ಈಗ ಸಾಯಿಸೋ ಮಟ್ಟಕ್ಕೆ ಹೋಗಲ್ಲ, ಯಾಕಂದ್ರೆ ಮುತ್ತು ಮಾವಂಗೆ ಡೌಟ್ ಬರುತ್ತೆ. ನಾಳೆ ನನಗೇನು ಕೆಲಸ ಆಗಬೇಕು ಅದನ್ನು ನಾನು ಈಡೇರಿಸ್ಕೋಬೇಕು. ಸೊ ಬೆಳ್ಳಿ ಸೈಲೆಂಟಾಗಿ ಹೊಟ್ಟೆ ನೋವು ಅಂತ ಮನೇಲಿ ಮಲಗಿದ್ರೆ ನನಗಷ್ಟು ಸಾಕು. ಈ ಮಾತ್ರೆ ತಗೊಳ್ಳಿ ಅದಕ್ಕೆ. ಇದನ್ನು ಬೆಳ್ಳಿ ಊಟದಲ್ಲಿ ಮಿಕ್ಸ್ ಮಾಡಿ ಹಾಕಿ. ತಗೋ ಬೆಳ್ಳಿ, ಊಟ ಮಾಡು. ತಗೊಳ್ಳಿ ಅಕ್ಕ. ಹಾಂ, ಥ್ಯಾಂಕ್ ಯು. ತಗೋ. ಥ್ಯಾಂಕ್ಸ್ ಅಕ್ಕ. ಹಾಲು ಕುಡೀರಿ. ಹಾಂ, ನಾನು ಕುಡಿತೀನಿ. ನೀನು ಊಟ ಮಾಡು. ಯಾಕೆ ಬೆಳ್ಳಿ ನೀನು ದಿನ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ? ನೋಡು, ನಿನ್ನ ಆರೋಗ್ಯ ಹಾಳಾಗತ್ತೆ. ಅಕ್ಕ, ಒಂದೊಂದ್ಸರಿ ನೀವು ನನ್ನನ್ನು ಎಷ್ಟೊಂದು ಬೈತೀರಾ, ಒಂದೊಂದ್ಸರಿ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಕೊಡ್ತೀರಾ. ಎಷ್ಟು ಒಳ್ಳೆಯವ್ರು ನೀವು. ಬೆಳ್ಳಿ, ನೀರಲ್ಲಿದೆ, ತಗೊಂಡು ಕುಡಿ. ಬರ್ಲಾ? ಅದಕ್ಕೆ ಏನಾಯ್ತು? ನೀನು ಹೇಳಿದ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಮಾಯಾ, ನಾನು ಹಾಕಿದ ಮಾತ್ರೆಗೆ ನಾಳೆ ಇಲ್ಲ, ಇನ್ನು 2 ದಿನ ಆದ್ರೆ ಅವಳು ಎದ್ದೇಳಲ್ಲ. ನಿನ್ನ ಕೆಲಸನ ನೀನು ಆರಾಮಾಗಿ ಮಾಡಿ ಮುಗಿಸ್ಬೋದು. ಸಂತೋಷನಾ? ನೀವು ಸೂಪರ್ ಬಿಡಿ. ಪಾಪ ಬೆಳ್ಳಿ, ಅವಳ ಪಾಡಿಗೆ ಅವಳಿದ್ದಿದ್ರೆ ಇದೆಲ್ಲ ಆಗ್ತಿತ್ತಾ? ಬೆಳ್ಳಿ, ನೀನು ತುಂಬ ಒಳ್ಳೆಯವಳಾದ್ರೆ ನಾನು ತುಂಬ ಕೆಟ್ಟೋಳು. ನನ್ನನ್ನೇ ಎದುರಾಕೋತೀಯ. ನಾನು ಬಿಟ್ಬಿಡ್ತೀನಿ. ಮಾಯಾ, ಆದ್ರೆ ಆ ಪೆದ್ದಿ ಮನೆ ಕೆಲಸದವಳು ನಮ್ಮನ್ನ ಒಳ್ಳೆಯವರು ಅಂತಾನೆ ಅನ್ಕೊಂಡಿದ್ದಾಳೆ. ಅಮ್ಮ, 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 ಹೊಟ್ಟೆ ನೋವ್ತಿದೆ ಅಮ್ಮ. ಅಮ್ಮ, ಅಮ್ಮ, ಅಮ್ಮ. ಬೆಳ್ಳಿ, ಯಾಕಮ್ಮ? ಏನಾಯ್ತು? ಏನಾದ್ರೂ ಕೆಟ್ಟ ಕನ್ಸು ಬಿತ್ತಾ? ಇಲ್ಲ ಅಮ್ಮ, ಹೊಟ್ಟೆ ತುಂಬಾ ನೋವ್ತಿದೆ. ಏನ್ ಮಾಡೋದೀಗ? ಇಷ್ಟೊತ್ತಲ್ಲಿ ಹೊಟ್ಟೆ ನೋವು ಅಂತಿದ್ಯಾ? ಬೆವ್ತು ಬೇರೆ ಹೋಗಿದ್ಯಾ? ಆಗೋದಿಲ್ಲ ಅಮ್ಮ, ಅಯ್ಯೋ, ತುಂಬಾ ಹೊಟ್ಟೆ ನೋವ್ತಿದೆ. ಒಂದ್ ನಿಮಿಷ ಇರು. ಅತ್ತೆ, ಅತ್ತೆ. ಅಮ್ಮ, ನೋಡಿ ಅತ್ತೆ, ಏನಾಯ್ತು ಇವ್ಳಿಗೆ? ಏನಾಯ್ತು? ನೋವ್ತಿದೆ ಅಜ್ಜಿ. ಪುಷ್ಪ, ಒಂದು ಕೆಲಸ ಮಾಡು. ಒಂದು ಲೋಟ ಬಿಸಿನೀರಿನಲ್ಲಿ 1-2 ಚಮಚ ತುಪ್ಪ ಹಾಕೊಂಡು ತಗೊಂಡು ಬಾ. ಹೇಳಿ, ಏನೂ ಆಗಲ್ಲ. ರಾತ್ರಿ ಊಟ ಏನು ಮಾಡಿದೆ? ಅನ್ನ ಸಾರು ತಿಂದೆ ಅಜ್ಜಿ. ಏನೂ ಆಗಲ್ಲ, ಸುಮ್ಮನೆ ಇರು. ದೇವ್ರೆ, ನನ್ನ ಮೊಮ್ಮಗಳಿಗೇನು ಆಗ್ದಿರ ನೋಡ್ಕೊಳಪ್ಪ. ಪುಷ್ಪ, ಬೇಗ ತಗೊಂಡು ಬಾ ಪುಷ್ಪ. ಬಂದೆ ಅತ್ತೆ. ಬೆಳ್ಳಿ, ಹೇಳು ಹೇಳು ಹೇಳು. ಏನಾಗಲ್ಲ, ಕುಡಿ, ತಗೋ, ಕುಡಿ ಕುಡಿ. ಅಮ್ಮ, ಅತ್ತೆ ಬೇಗ ಹುಷಾರಾಗಿ ಬರಲಿ ಅಂತ ನಾಳೆ ದೇವಸ್ಥಾನಕ್ಕೆ ಹೋಗಿ ಅಡಿ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಮಾಮಂಗೆ ಹೇಳಿದ್ದೀನಿ. ಈಗ ನಾನು ಏನು ಮಾಡಲಮ್ಮ? ನೋವು ಬಂದು ಸಂಕಟ ಪಡ್ತಾ ಇದೀಯಾ? ಇಂಥ ಹೊತ್ತಿನಲ್ಲಿ ಹರಕೆ ಪೂಜೆ ಎಲ್ಲ ಮಾಡೋಕ್ಕಾಗತ್ತಾ? ಮುತ್ತು ಹತ್ರ ಬೇಕಾದ್ರೆ ನಾನು ಮಾತಾಡ್ತೀನಿ, ನೀನು ಮೊದಲು ಸುಧಾರಿಸ್ಕೋ. ಅಮ್ಮ, ಬೇಡ್ಕೊಂಡಿದ್ಮೇಲೆ ಅದನ್ನು ತೀರಿಸ್ಬೇಕಲ್ವ ಅಮ್ಮ? ಇಲ್ಲಾಂದ್ರೆ ಮುತ್ತು ಮಾವ ಅನ್ಕೊಂಡಿದ್ದು ಹೇಗೆ ಇಡರುತ್ತೆ ಹೇಳು ಅಮ್ಮ. ಈಗ
ನೀನು ಮಾತಾಡೋದನ್ನು ಬಿಟ್ಟು ಈ ನೀರು ಕುಡಿ. ಬಿಸಿ ನೀರಿಗೆ ತುಪ್ಪ ಹಾಕಿದೆ, ಹೊಟ್ಟೆ ನೋವು ಬೇಗ ಕಡಿಮೆ ಆಗೋಗ್ತದೆ, ಕುಡಿ. ಅಲ್ಲ ಅಜ್ಜಿ, ಅದು ಮುತ್ತು ಮಾವ. ಕುಡಿಯಮ್ಮ. ಈಗೇನು ಯೋಚನೆ ಮಾಡಬೇಡ, ಬೆಳಗ್ಗೆ ಮಾತಾಡೋಣ. ಮಲ್ಕೋ ಮಲ್ಕೋ. ದೇವ್ರೆ, ನನ್ನ ಮಗಳಿಗೆ ಏನು ಆಗದಿರೋ ಹಾಗೆ ಕಾಪಾಡಪ್ಪ. ಮುತ್ತು ಅವರೇ, ನಾನು ಇಷ್ಟೊಂದು ಪೇಷಂಟ್ನ ನೋಡಿದ್ದೀನಿ, ಆದರೆ ನಿಮ್ಮ ಚಿಕ್ಕಮ್ಮಂಗಿರೋ ಅಷ್ಟು ಮನೋಧೈರ್ಯ ಬೇರೆ ಯಾವ ಪೇಷಂಟಲ್ಲೂ ನೋಡಿಲ್ಲ. ಅವ್ರಿಗೆ ಮತ್ತೆ ಮೊದಲಿನ ಥರ ನಿಮ್ಮೆಲ್ಲರ ಜೊತೆ ಇರಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಬೇಗ ಬೇಗ ರಿಕವರ್ ಆಗ್ತಿದ್ದಾರೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ಆಗಲಿ. ನೀವು ಮಾತಾಡ್ಸಿಂಗಿದ್ರೆ ಮಾತಾಡಿಸಿ, ನಾನು ಕ್ಯಾಬಿನಲ್ಲಿ ಇರ್ತೀನಿ, ಅಲ್ಲಿಗೆ ಬನ್ನಿ. ಸರಿ ಡಾಕ್ಟರ್. ಮುತ್ತು, ನಾನಿನ್ನು ಹೆಚ್ಚು ದಿನ ಬದುಕ್ತೇನೆ ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆ ಚಿಕ್ಕಮ್ಮ ಏನೇನೋ ಮಾತಾಡ್ತೀರಾ? ನೀವು ಮತ್ತೆ ಗುಣ ಆಗ್ತೀರಾ ಅಂತ ಡಾಕ್ಟರ್ ಹೇಳಿದ್ದಾರೆ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಕೊನೆ ಕ್ಷಣದಲ್ಲಿ ನಾನು ಹುಷಾರಾದರೂ ಆಗ್ಬೋದು, ಇಲ್ಲ ಮಣ್ಣಲ್ಲಿ ಮಣ್ಣಾಗ್ಬೋದು ಮುತ್ತು. ಆದರೆ ನನ್ನ ಕೊನೆ ಆಸೆ ಒಂದೇ ಒಂದಿದೆ, ಅದನ್ನು ನೆರವೇರಿಸ್ತೀಯಾ? ನಂದು ಮಾಯನ್ ಮದುವೆ ಬಗ್ಗೆ ಹೇಳ್ತಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಈ ಟೈಮಲ್ಲಿ ಮದುವೆನ ನನಗೆ ಸರಿ ಕಾಣಿಸ್ತಿಲ್ಲ. ಮೊದಲು ನೀವು ಗುಣ ಆಗೋದು ನನಗೆ ಮುಖ್ಯ. ನಾನು ಗುಣ ಆಗ್ತೀನಿ ಮುತ್ತು. ನೀನು ಮದುವೆ ಮಾಡ್ಕೋತೀನಿ ಅಂದರೆ ನಾನು ಖಂಡಿತ ಗುಣ ಆಗ್ತೀನಿ. ಔಷಧಿ ಇಲ್ಲದೆ ಗುಣ ಆಗಬೇಕು ಅಂದರೆ ನೀವು ಅವ್ರ ಮಾತು ನಡೆಸಲೇಬೇಕು. ಏನು ಯೋಚನೆ ಮಾಡ್ತಿದ್ಯಾ ಕಂದ? ಏನಿಲ್ಲ ಚಿಕ್ಕಮ್ಮ. ಸರಿ, ನಿಮ್ಮ ಆಸೆ ಅಂತ ನಂದು ಮಾಯಂದು ಮದುವೆ ಆಗುತ್ತೆ. ನೀವು ರಿಕವರಿ ಆಗ್ತೀರಾ ಅಂದರೆ ನಿಮ್ಮ ಕಣ್ಮುಂದೆನೇ ತಾಳಿ ಕಟ್ತೀನಿ. ಚಿಕ್ಕಮ್ಮ, ನಿಮ್ಮ ಆಸೆ ಅಂತೆ ಮದುವೆ ಆಗ್ತಾ ಇದೀವಿ. ಮಾಯಾ, ಚಿಕ್ಕಮ್ಮನ ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳೋಣ ಬಾ. ಆಶೀರ್ವಾದ ಮಾಡಿ ಚಿಕ್ಕಮ್ಮ. 100 ಕಾಲ ಚೆನ್ನಾಗಿ ಬಾಳಿ ಮಕ್ಕಳೇ. ಹಾಗಾಗಬಾರ್ದು. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ಕನ್ಸ ಇದು. ನನ್ಸಾಗಿದ್ರೆ ನೀಲಾಂಬರಿನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಮುತ್ತುನ ನರಕಕ್ಕೆ ತಳ್ತಿದ್ಲು. ಬೆಳ್ಳಿ ಜೀವನ ನೆಮ್ಮದಿಯಾಗಿರ್ತಿರ್ಲಿಲ್ಲ. ಹೀಗಾಗಕ್ಕೆ ಬಿಡಬಾರ್ದು. ನೀಲಾಂಬರಿ ಮುತ್ತು ಪ್ರೀತಿ ಗಳಿಸಕ್ಕೆ ಏನು ಬೇಕಾದ್ರೂ ನಾಟಕ ಆಡ್ತಾಳೆ. ಇದು ನಾಟಕ ಆಗಿರ್ಬೋದು. ಇದು ನನ್ನ ಕೊನೆ ಆಸೆ ಅಂತ ಹೇಳಿ ಮುತ್ತುಗೂ ಮಾಯಗೂ ಮದುವೆ ಮಾಡಿಸ್ಬಿಡ್ಬೋದು. ಹಾಗಾಗಬಾರ್ದು. ಹಾಗಾಗೋದಕ್ಕೆ ನಾನು ಬಿಡಬಾರ್ದು.
ಹಾಸ್ಪಿಟ್ಲಿಂದ ನೀಲಾಂಬರಿ ಮನೆಗೆ ಬರಬಾರ್ದು. ಹೇಗಾದ್ರೂ ಮಾಡಿ ಅಲ್ಲೇ ಮುಗಿಸ್ಬೇಕು. ಹಾಗಾದ್ರೆ ಮುತ್ತುಗೂ ಬೆಳ್ಳಿಗೂ ಮದುವೆ ಆಗತ್ತೆ. ಮನೇಲಿರೋರೆಲ್ಲ ನೆಮ್ಮದಿಯಾಗಿರ್ತಾರೆ. ನೀಲಾಂಬರಿನ ಹೇಗಾದ್ರೂ ಮಾಡಿ ಸಾಯಿಸ್ಲೇಬೇಕು. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ? ಚಿತ್ರ, ನನಗೆ ಚಿಕ್ಕ ಮುಂದೆ ಯೋಚನೆ ಆಗಿದೆ. ಅವ್ರು ಆದಷ್ಟು ಬೇಗ ಗುಣ ಆಗಿ ಮನೆಗೆ ಬರಬೇಕು. ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಆಶೀರ್ವಾದ ಮಾಡು. ಯಜಮಾನ್ರೆ ಕಾಫಿ ತಿಂಡಿ ಇಲ್ಲೇ ಕೊಡ್ಲಾ, ಕೆಳಗೆ ಬರ್ತೀರಾ? ಇದೇನು ನೀನು ತಗೊಂಬಂದಿದ್ಯಾ? ಬೆಳ್ಳಿ ಅಕ್ಕ ನೀಲಾಂಬರಿ ಅಮ್ಮರೆ ಒಳ್ಳೆದಾಗಲಿ ಅಂತ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಲ್ಲ, ಸರಿ ನೀನು ಕೆಳಗಿರು, ನಾನೇ ಬರ್ತೀನಿ. ಸರಿ ಅಣ್ಣ. ಮಾವ, ಮೊದಲು ಅಮ್ಮ ಹುಷಾರು ತಪ್ಪಿದ್ಲು, ಆಮೇಲೆ ಬೆಳ್ಳಿ. ಪಾಪ ಬೆಳ್ಳಿಗೆ ಈ ಥರ ಆಗಿದ್ದು ತುಂಬಾ ಬೇಜಾರಾಯಿತು. ಬೆಳ್ಳಿಗೆ ಕಷ್ಟ ಆದರೆ ಇವ್ರು ಯಾಕೆ ಮರ್ಗೋಕ್ಕೆ ಶುರು ಆದರು? ಎಲ್ಲೋ ಏನೋ ತಪ್ಪಾಗಿದೆ. ಅದೇನೋ ಹೊಟ್ಟೆ ನೋವು ಅಂತ ಇದ್ಲು. ಹಾಗೆ ಸಂಕಟ ಪಡೋಂಗೆ ಮಾಡಿದ್ದು ನಾವೇ ಅಲ್ವಾ ಮಾವ? ನಮ್ಮ ಮಾಯನ್ ಸರಿ ಸಮಾಗಿ ನಿಂತರೆ ಬಿಟ್ಬಿಡ್ತೀವ ಮಾವ. ಅದಕ್ಕೆ ವಾಂತಿ, ತಲೆನೋವು, ಹೊಟ್ಟೆ ನೋವು ಬರುವಂಥ ಟ್ಯಾಬ್ಲೆಟ್ನ ಮಾಯ ತಂದಿಟ್ಟಿದ್ಲು. ಅದನ್ನ ಅವಳು ತಿನ್ನೋ ಊಟದಲ್ಲಿ ಬೆಳೆಸ್ಕೊಟ್ವಿ ನೋಡು. ಪಾಪ ಅದೇನಾಯ್ತೋ ಏನೋ, ನೀರಿಂದ ಹೊರಗೆ ತೆಗ್ದಿರೋ ಮೀನ್ ಥರ ವಿಲ 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 ಅಂತ ಒದ್ದಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಮಾಡಿದ್ಯಾ ಗೊತ್ತಾ ಮಾವ? ಅವಳು ಮಾಡ್ಬೇಕಂತಿರೋ ಅಡಿ ಪ್ರದಕ್ಷಿಣೆನ ತಡಿಬೇಕು ಅಂತ. ಹಂಗೂ ಹಿಂಗೂ ಕಷ್ಟಪಟ್ಕೊಂಡು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಆಗ್ತಿದ್ದಾಳೆ. ಅದು ಯಾವಾಗ ಜ್ಞಾನ ತಪ್ಪಿ ಬೀಳ್ತಾಳೋ ಗೊತ್ತಿಲ್ಲ. ಜ್ಞಾನ ತಪ್ಪಿ ಬಿದ್ಲು ಅಂದ್ಕೋ, ಅವಳು ಅಂದ್ಕೊಂಡಿರೋ ಪೂಜೆ ಅರ್ಧದಲ್ಲೇ ನಿಂತೋಗತ್ತೆ. ಆಗ ನಾವು ಅಂದ್ಕೊಂಡಿರೋ ಕೆಲಸ ಸಲೀಸಾಗಿ ನಡೆಯುತ್ತೆ. ಸರಿ ಮಾವ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬದುಕುದ್ಲೋ ಸತ್ಲೋ ಅಂತ ವಿಷಯ ನಿನಗೆ ತಿಳಿಸ್ತೀನಿ. ಇವ್ರದ್ದೆಲ್ಲ ಯಾಕೋ ತುಂಬಾ ಮಿತಿ ಮೀರ್ತಿದೆ. ಬೆಳ್ಳಿನ ಒಬ್ರಲ್ಲ ಒಬ್ರು ಟಾರ್ಗೆಟ್ ಮಾಡಿ ತೊಂದರೆ ಕೊಡ್ತಾನೆ ಇದ್ದಾರೆ. ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ಬೇಕಂದ್ರೆ ನಾನು ಈ ವಿಷಯನ ಮುತ್ತು ಮಾವಂಗೆ ಹೇಳಲೇಬೇಕು. ಅಡಿ ಪ್ರದಕ್ಷಿಣೆ ಬಗ್ಗೆ ನನಗೆ ಹೇಳಿದ್ಲು. ನಾನು ಚಿಕ್ಕಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮರ್ತೇ ಬಿಟ್ಟಿದ್ದೀನಿ. ನೋಡೋಣ ಏನು ಮಾಡ್ತಿದ್ದಾಳೆ. ಹೇಳಪ್ಪ ಮುತ್ತು, ಹೇಗಿದೀಯಾ? ನೀಲಾಂಬರಿ ಹೇಗಿದ್ದಾಳೆ? ಆಪರೇಷನ್ ಆಗಬೇಕು, ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಎಲ್ಲ ಸರಿ ಹೋಗತ್ತಪ್ಪ, ಏನು ಯೋಚನೆ ಮಾಡಬೇಡ ಬಿಡು. ಮತ್ತೆ ಬೆಳ್ಳಿ ಏನು ಮಾಡ್ತಿದ್ದಾಳೆ? ಅವಳ ಕೈಗೆ ಫೋನ್ ಕೊಡಿ. ಅವಳಿಲ್ಲಪ್ಪ ಮುತ್ತು, ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಹೋಗ್ಬೇಡ ಹೋಗ್ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ಹೋಗಿದ್ದಾಳೆ ನೋಡು. ಮೊದಲೇ ಹುಷಾರಿಲ್ಲ. ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ? ನೀನೇ ಹೇಳು. ಹುಷಾರಿಲ್ವಾ? ಏನು ಹೇಳ್ತಿದ್ದೀರಾ ಅತ್ತೆ? ರಾತ್ರಿ ದಿಢೀರ್ ಅಂತ ಹೊಟ್ಟೆ ನೋವು ಅಂತ ಒದ್ದಾಡಕ್ ಶುರು ಮಾಡಿದ್ಲು. ಹೊಟ್ಟೆ ನೋವಾ? ನಾನು ಮಾತಾಡ್ಸ್ದಾಗ ಚೆನ್ನಾಗೇ ಇದ್ಲಲ್ಲ. ನೆನ್ನೆ ಊಟ ಮಾಡಿದ್ದು ಸರಿ ಹೋಗ್ಲಿಲ್ಲ ಅನ್ಸುತ್ತಪ್ಪ. ನೀಲಾಂಬರಿಗೆ ಹುಷಾರಾಗ್ಲಿ ಅಂತ ಅಡಿ ಪ್ರದಕ್ಷಿಣೆ ಹಾಕಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅಲ್ಲಪ್ಪ, ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಒಬ್ಳೇ ಬೇರೆ ಹೋಗಿದ್ದಾಳೆ. ಅಲ್ಲಿ ಏನಾಗಿದೆಯೋ ಏನೋ ಅಂತ ನನಗೆ ಆತಂಕ ಆಗ್ತಿದೆಪ್ಪ. ನೀವೇನು ಯೋಚನೆ ಮಾಡಿಬಿಡಿ ಅತ್ತೆ, ನಾನು ಇವಾಗಲೇ ದೇವಸ್ಥಾನಕ್ಕೆ ಹೋಗ್ತೀನಿ. ಹುಷಾರಾದ್ಮೇಲೆ ಪ್ರದಕ್ಷಿಣೆ ಹಾಕಿದ್ರಾಯ್ತು. ಈ ರೀತಿ ಕಷ್ಟಪಟ್ಕೊಂಡೆಲ್ಲ ಯಾಕೆ ಮಾಡಬೇಕು? ಇವಳು ಯಾರ ಮಾತನ್ನ ಕೇಳದೇ ಇರೋ ಹಾಗಾಗಿದ್ದಾಳೆ. ಆದ್ರೆ ಅವಳು ನಿನ್ನ ಮಾತು ಖಂಡಿತ ಕೇಳ್ತಾಳಪ್ಪ ಮುತ್ತು. ನಾನು ಹೋಗಿ ನೋಡ್ತೀನಿ ಬಿಡಿಯತ್ತೆ. ಸರಿನಪ್ಪ. ಅಣ್ಣ, ಏನು ಬೇಡ ಅಣ್ಣ, ಆಸ್ಪತ್ರೆಗೆ ಹೋಗ್ತಾ ಇದ್ದೀರಾ? ಹೋಗ್ತೀನಿ ಕಣ. ಅದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ಬೇಕು.
ಬೆಳ್ಳಿಗೇನೋ ಹುಷಾರಿಲ್ವಂತೆ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಯಾಕೋ? ಏನಿಲ್ಲ ಅಣ್ಣ. ಸರಿ, ನಾನು ಬರ್ತೀನಿ. ಹಾಂ. ಅಣ್ಣ ದೇವಸ್ಥಾನಕ್ಕೆ ಬರ್ತಾ ಇದ್ದಾನೆ. ನಿನ್ನ ವಿಚಾರಕ್ಕಲ್ಲ, ಬೆಳ್ಳಿ ವಿಚಾರಕ್ಕೆ. ಬೆಳ್ಳಿಗೆ ಹುಷಾರಿಲ್ಲ ಅಂದ್ರೂ ಅಡಿ ಪ್ರದಕ್ಷಿಣೆ ಮಾಡ್ತಿದ್ದಾಳಲ್ಲ, ಅವಳನ್ನ ನೋಡಕ್ಕೆ ಬರ್ತಾ ಇದ್ದಾನೆ. ನಾನು ಎಲ್ಲ ವಿಚಾರಕ್ಕೂ ಅವಳೊಬ್ಳು ಅಡ್ಡ ಬಂದೇ ಬರ್ತಾಳೆ. ನೀನು ತಲೆ ಕೆಡಿಸ್ಕೊಂಬೇಡ, ಮಾತ್ರೆ ತುಂಬ ಸ್ಟ್ರಾಂಗ್ ಆಗಿದೆ. ಅಣ್ಣ ಇಲ್ಲಿಂದ ಅಲ್ಲಿಗೆ ಬರ್ತಾ ಇದ್ದಾನೆ, ನೀನೇ ಎಲ್ಲ ನೋಡ್ಕೊಬೇಕು, ಸರಿನಾ? ಆಯಿತು, ಇಲ್ಲೇನಾದರೂ ಡ್ರಾಮಾ ಮಾಡಲೇಬೇಕು. ಇಲ್ಲ ಅಂದರೆ ಅತ್ತೆ ಗುಣ ಆಗಿರೋ ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗ್ಬಿಡುತ್ತೆ. ಎಲ್ರನ್ನು ಕೀಳಾಗಿ ಕಾಣ್ತಾ ತಾನೇ ಮೇಲೆ ಅಂತ ಬರಿತಾ ಇದ್ದಲ್ಲ, ಈಗ ಹೇಗೆ ಮಲಗಿದ್ಯಾ ನೋಡು. ಈ ಜನ್ಮದಲ್ಲಿ ಮಾಯಾ ಮುತ್ತು ಮದುವೆ ಹೇಗೆ ನಡೀತಾ ನಾನು ನೋಡ್ತೀನಿ, ಅದು ನಡೀತಿದ್ದಂಗೆ ನಾನು ನೋಡ್ಕೊಳ್ತೀನಿ. ನೀನು ಬದುಕಿರೋವರೆಗೂ ಬೆಳ್ಳಿಗೆ ಆಪತ್ತೆ. ನೀನು ಸಾಯ್ಬೇಕು, ಮುತ್ತು ಬೆಳ್ಳಿ ಮದುವೆ ನಡಿಬೇಕು, ಅದೇ ನನ್ನ ಆಸೆ. ದೇವ್ರು ನಿನ್ನ ಕರ್ಮಕ್ಕೆ ಶಿಕ್ಷೆ ಕೊಡಲಿಲ್ಲ ಅಂದರು ನಾನು ನಿನಗೆ ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಬೆಳ್ಳಿ ಮುತ್ತು ನೆಮ್ಮದಿಯಾಗಿ ಬಾಳ್ಬೇಕಂದ್ರೆ ನೀನು ಸಾಯ್ಲೇಬೇಕು. ಸಾಯಿ ನೀಲಮರಿ, ಸಾಯಿ. ಇವಳ ಆತ್ಮಕ್ಕೆ ಶಾಂತಿ ಸಿಗಲಿ. ನೀನು ಭಕ್ತಿಯಿಂದ ಆ ದೇವ್ರನ್ನ ಕೇಳ್ಕೊತಿದ್ಯಾ ಅಂದಾಗ ನೀನೇನು ಅನ್ಕೋತೀಯೋ ಎಲ್ಲ ಕೆಲಸನೂ ಆಗುತ್ತೆ ಬೆಳ್ಳಿ. ಅಜ್ಜಿ, ಅಲ್ಲಿ ನೋಡಿ, ಮುತ್ತು ಮಾವ ಬಂದಿದ್ದಾರೆ. ಮುತ್ತು ನಿನ್ನನ್ನ ನೋಡಕ್ಕೆ ಬಂದಿದ್ದಾನೆ ಬೆಳ್ಳಿ. ಅವನಿಗೆ ನಿನ್ನ ಕಂಡ್ರೆ ಎಷ್ಟು ಇಷ್ಟ ಅಂತ ನಿನಗೂ ಗೊತ್ತಲ್ವಾ? ಮಾಯಾ, ಮಾಯಾ, ಏನ್ ಮಾಡ್ತಿದ್ಯಾ ನೀನು? ಈ ರೀತಿ ಉರುಳ್ ಸೇವೆ ಸಲ್ಲಿಸಿದ್ರೆ ಅತ್ತೆ ಬೇಗ ಗುಣ ಆಗ್ತಾರೆ ಅಂತ ಪುರೋಹಿತರು ಹೇಳಿದ್ರು ಮಾವ. ಅದಕ್ಕೆ ನಾನು ಸೇವೆ ಸಲ್ಲಿಸ್ತಿದ್ದೆ. ತಲೆ ಕೆಟ್ಟಿದ್ಯಾ ನಿನಗೆ? ಹೋಗಿ ಹೋಗಿ ನೀನು ಉರುಳ್ ಸೇವೆ ಮಾಡೋದಾ? ಯಾಕೆ ಮಾವ, ನನ್ ಕೈಲಿ ಆಗಲ್ಲ ಅಂತನಾ? ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾ ಇಲ್ಲ, ನಿನಗೆ ಅಭ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಪರವಾಗಿಲ್ಲ ಮಾವ, ಅತ್ತೆ ಬೇಗ ಗುಣ ಆಗ್ಲಿ ಅಂತ ನಾನು ದೇವಸ್ಥಾನ ಸುತ್ತ 25 ಪ್ರದಕ್ಷಿಣೆ ಹಾಕ್ತೀನಿ ಅಂತ ಬೇಡ್ಕೊಂಡಿದ್ದೀನಿ. 25 ಸುತ್ತ? ಮಾಯಾ, ಇದೆಲ್ಲ ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ. ಮೈ ಕೈ ನೋವು ಮಾಡ್ಕೊಂಡು ಯಾಕೆ ಮಾಯಾ ಇದೆಲ್ಲ? ಬೇಡ ಮಾಯಾ, ಇದೆಲ್ಲ ಕಷ್ಟ. ಮಾವ, ನಾನೀಗಾಗ್ಲೇ 24 ಪ್ರದಕ್ಷಿಣೆ ಹಾಕಾಗಿದೆ.
ಇಲ್ಲಿಂದ ದೇವಸ್ಥಾನದ ಬಾಗಿಲವರೆಗೂ ಹಾಕಿದ್ರೆ 25ನೇ ಪ್ರದಕ್ಷಿಣೆನೂ ಕಂಪ್ಲೀಟ್ ಆಗುತ್ತೆ. ಇಷ್ಟು ಮುಗಿಸ್ಬಿಡ್ತೀನಿ ಮಾವ. ದೇವ್ರೆ, ನಮ್ಮ ಅತ್ತೆಗೆ ಬೇಗ ಹುಷಾರಾಗೋಗ್ ಮಾಡಪ್ಪ. ನೀನೇನಾದ್ರೂ ಹಾಗೆ ಮಾಡಿದ್ರೆ ನಾನ್ ಮತ್ತೆ ಬಂದು ನಿನ್ ಸನ್ನಿಧಿಲಿ 50 ಪ್ರದಕ್ಷಿಣೆ ಉರುಳು ಸೇವೆ ಸಲ್ಲಿಸ್ತೀನಿ. ಏನ್ ಮಾಯ ಇದು ಹುಡುಗಾಟ? 50 ಸುತ್ತು ಅಂದ್ರೇನ್ ಕಮ್ಮಿನಾ? ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ನೀನ್ ಭಕ್ತಿಯಿಂದ ದೇವ್ರ ಹತ್ರ ಕೇಳ್ಕೊಂಡ್ರು ಚಿಕ್ಕಮ್ಮ ಗುಣ ಆಗ್ತಾರೆ. ನೋಡು ಎಷ್ಟು ಸುಸ್ತಾಗಿದ್ಯಾ ಅಂತ. ನೀವು ಬೇಜಾರಲ್ಲಿರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಮಾವ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅತ್ತೆ ಬೇಗ ಗುಣ ಆಗ್ಬೇಕು. ಯಾಕಂದ್ರೆ ಅವ್ರ ಗುಣ ಆದ್ರೆ ನೀವು ಖುಷಿಯಾಗಿರ್ತೀರಾ, ನೀವು ಖುಷಿಯಿಂದ ಇದ್ರೆ ನಾನು ಖುಷಿಯಾಗಿರ್ತೀನಿ. ಇವತ್ತು ಹಾಸ್ಪಿಟ್ಲಿಂದ ಒಂದೇ ಒಂದು ಕಾಲು, ಅತ್ತೆಗೆ ಪ್ರಜ್ಞೆ ಬಂದಿದೆ ಅಂತ ಬಂದ್ರೆ ನಾನ್ ಸೇವೆ ಸಲ್ಲಿಸಿದ್ದಕ್ಕೂ ಸಾರ್ಥಕ ಆಗತ್ತೆ ಮಾವ. ಫೋನ್ ಬರ್ತಿದೆ, 1 ನಿಮಿಷ. ನಾನ್ ಅನ್ಕೊಂಡ ಹಾಗೆ ಹಾಸ್ಪಿಟ್ಲಿಂದ ಫೋನ್ ಬಂದಿದೆ ಅನ್ಸುತ್ತೆ. ಅತ್ತೆಗೆ ಸ್ವಾಧೀನ ಬಂದಿರೋದೇನಾದ್ರೂ ವಿಚಾರ ಗೊತ್ತಾದ್ರೆ ಮುತ್ತು ಮಾವ ನನ್ನನ್ನ ಅಪ್ಕೊಂಡು ಮುತ್ತಾಡ್ಬಿಡ್ತಾರೆ. ಹಲೋ ಹೇಳಿ, ನಾನೇ ಮುತ್ತು ಮಾತಾಡ್ತಿರೋದು. ಚಿಕ್ಕಮ್ಮಂಗೆ ಏನಾಯ್ತು? ಸರಿ, ನಾನು ಈಗಲೇ ಬರ್ತೀನಿ. ಏನಾಯ್ತು ಮಾವ? ಚಿಕ್ಕಮ್ಮಂಗ್ ಫುಲ್ ಸೀರಿಯಸ್ ಅಂತೆ. ಅವ್ರು ಸೀರಿಯಸ್ ಅಂತ ಹೇಳಿದ ತಕ್ಷಣ ನನ್ನ ಜೀವನೇ ಹೋದಾಗಾಯ್ತು. ಯಾಕೆ ಹೀಗಾಗ್ತಾ ಇದೆ, ಯಾರ್ ಶಾಪ ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಕ್ಕಮ್ಮ ಗುಣ ಆಗ್ತಾರೆ ಅಂತ ನೀನು ಎಷ್ಟು ಕನ್ಸುಗಳು ಕಟ್ಕೊಂಡಿದ್ದೆ, ಎಲ್ಲ ನುಚ್ಚುನೂರಾಯ್ತು.